ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ. ರಾಗಿ ಇಡ್ಲಿ ಮಾಡೋದಕ್ಕೆ ಇದು ಮಧ್ಯಾಹ್ನನೇ ನೆನೆಸಿದ್ದೆ. ಈಗ ಸಾಯಂಕಾಲ ರುಬ್ತಾ ಇದ್ದೀನಿ. ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಕಾಳು ಈ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಅವಲಕ್ಕಿ 3/4 ಕಪ್ ತೊಗೊಂಡಿದ್ದೀನಿ. ಅವಲಕ್ಕಿನೂ ನೆನೆಸಿಟ್ಟಿದ್ದೀನಿ, ಚೆನ್ನಾಗಿ ನೆಂದಿದೆ. ಈಗ ಇದು ರುಬ್ಕೊಳ್ಳೋಣ. ಉದ್ದಿನಬೇಳೆ ಫಸ್ಟ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಅದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಬೇಕು. ರುಬ್ಬಿ ಹಾಕ್ತಾಯಿದ್ದೀನಿ. ಈಗ ಅವಲಕ್ಕಿ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೂ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ನೋಡಿ, ಅವಲಕ್ಕಿ ರುಬ್ಬಿ ಆಗಿದೆ. ಹಾಕ್ತಾಯಿದ್ದೀನಿ ಪಾತ್ರೆಗೆ. ಈಗ ಇದಕ್ಕೆ 2 ಬಟ್ಲು, ಇದರಲ್ಲಿ 2 ಕಪ್ ಅಷ್ಟು ರಾಗಿ ಹಿಟ್ಟು ಹಾಕಬೇಕು. 2 ಕಪ್ಪು ರಾಗಿ ಹಿಟ್ಟು ಹಾಕ್ತೀನಿ. ಇದು 1 ಕಪ್ಪು. ಎರಡು ಕಪ್ ಹಾಕಿದ್ದೀನಿ. ನಾವು ಯಾವ ಕಪ್ ತಗೊತೀವೋ ಅದರಲ್ಲೇ ಹಾಕಬೇಕು. ಈಗ ಇದಕ್ಕೆ ನೀರು ಹಾಕಿ 2 ರೌಂಡ್ ಮಿಕ್ಸ್ ಆಗಂಗೆ ರುಬ್ಕೊಂಬಿಡೋಣ. ತುಂಬ ಏನು ರುಬ್ಬಬೇಕಾಗಿಲ್ಲ, ಅದೆಲ್ಲ ಮಿಕ್ಸ್ ಆಗೋಂಗೆ ರುಬ್ಕೊಬೇಕು. ಈಗ ರಾಗಿ ಹಿಟ್ಟು ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿಗೆ. ಚೆನ್ನಾಗಿ ಕಲಸೋಣ. ಫುಲ್ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಬೇಕು. ಕಲಸಿ ಓವರ್ ನೈಟ್ ಇಡಬೇಕು. ಬೆಳಗ್ಗೆ ಹುಳಿ ಬಂದಿರುತ್ತೆ, ಆವಾಗ ಇಡ್ಲಿ ಮಾಡಬೇಕು. ಬೆಳಗ್ಗೆ ಟಿಫನ್ಗೆ ನಾನು ಕಲಸಿಡ್ತಾ ಇದ್ದೀನಿ. ಉಪ್ಪು ಹಾಕಿಲ್ಲ, ಬೆಳಗ್ಗೆ ಉಪ್ಪು ಹಾಕ್ಕೊತೀನಿ. ಇದೀಗ ಮುಚ್ಚಿಟ್ಬಿಡೋಣ. ಬೆಳಗ್ಗೆ ಹುಳಿ ಬಂದಿರುತ್ತೆ, ಆವಾಗ ಮಾಡೋಣ. ಇಡ್ಲಿ ಬ್ಯಾಟರು ಓವರ್ ನೈಟ್ ಇಟ್ಟಿರೋದು. ನೋಡಿ, ಹುಳಿ ಚೆನ್ನಾಗಿ ಬಂದಿದೆ. ಈಗ ಉಪ್ಪು ಹಾಕಿ ಕಲಸೋಣ. ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇಡ್ಲಿ ಪ್ಲೇಟ್ಗೆ ಹಾಕೋಣ. ಎಣ್ಣೆ ಸವರಿಟ್ಟಿದ್ದೀನಿ ಇಡ್ಲಿ ಪ್ಲೇಟ್ಗೆ. ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ ಸ್ಟ್ಯಾಂಡ್ ಇಡೋಣ. ಸಣ್ಣ ಉರಿಯಲ್ಲಿ 15 ನಿಮಿಷ ಬೇಯಿಸಬೇಕು. ನೋಡಿ, ಇಡ್ಲಿ ಆಗಿದೆ. ನೋಡಿ, ಸಾಫ್ಟಾಗಿದೆ.